ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಇತ್ತು, ಅದಕ್ಕೆ ರೈಸ್ ಮಾಡ್ಕೊಂಡು ತಿನ್ಕೊಂಡು ಈಗ ಮಧ್ಯಾಹ್ನಕ್ಕೆ ಹೋಟ್ಲಿಂದ ತರಿಸ್ಕೊಂಡು ತಿಂದೆ. ಫುಲ್ಲು ಸ್ವಲ್ಪ ವೇಸ್ಟೇಜ್ನ ತೆಗೆಯೋದಿತ್ತು. ಮನೇಲಿ ತುಂಬಾ ವೇಸ್ಟೇಜ್ ಬಟ್ಟೆಗಳಿದ್ವು. ನಂದು, ಶ್ರಾವಣಿಂದು, ರಾಗುದಂತೂ ಫಾರ್ಮಲ್ಸ್ ಶರ್ಟ್ ಆಗಿರ್ಬೋದು, ಪ್ಯಾಂಟು ಯಾವುದೂ ಅವ್ರಿಗೆ ಆಗ್ತಾನೂ ಇರಲಿಲ್ಲ ಮತ್ತು ಯೂಸ್ ಮಾಡ್ತಾನೂ ಇರಲಿಲ್ಲ 1 ವರ್ಷದಿಂದನೂ. ಅದನ್ನೆಲ್ಲ ಸ್ವಲ್ಪ ಹೊರಗಡೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಹೋಗ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಡಿಪೋದಲ್ಲಿ ಕೊಡುವಂಥ ರಾಗಿಯನ್ನು ನಾನು ಅಷ್ಟು ಯೂಸ್ ಮಾಡಲ್ಲ. ಅದನ್ನೆಲ್ಲ ಊರಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಅವರು ಇನ್ನೊಂದು 2 ದಿವಸ ಬಿಟ್ಕೊಂಡು ಬರ್ತಾರೆ. ಹಾಗೆ ಅದನ್ನು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಅಕ್ಕನ ಹತ್ರ ನಾನು ಚೆನ್ನಾಗಿರುವಂಥ ರಾಗಿ ಇಸ್ಕೊತೀನಿ. ಅವರು ಬೆಳೀತಾರಲ್ವ, ಹಾಗಾಗಿ ನಾನು ಶ್ರಾವಣಿ ಇವಾಗ ಊರಿಗೆ ಹೊರಟಿದ್ದೀವಿ. ಸಾಯಂಕಾಲ ನಾನು ಹೊರಟಾಗಲೇ 5 ಗಂಟೆ ಆಗಿತ್ತು. ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ಊರಿಗೆ ಹೊರಟಿದ್ದೀವಿ. ನಾನು ಶ್ರಾವಣಿನೂ ರಾಗು ಡ್ರಾಪ್ ಮಾಡ್ತಿದ್ದಾರೆ, ಮೈಸೂರು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಿದ್ದಾರೆ. ಈಗ RMC ಹತ್ರ ಹೋಗಿ ನಾನು ಅಲ್ಲಿ ಇಳಿದು ಅಲ್ಲಿ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾನು ಮೇನ್ ಬಸ್ ಸ್ಟಾಪ್ ಏನಿದೆ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ಬಸ್ ಅಂತೂ ಕೇಳಲೇಬೇಡಿ, ಯಾವಾಗಲೂ ರಶ್ಶೇ ಇರುತ್ತೆ. ಇವತ್ತು ರಶ್ಶೇ ಇತ್ತು. ಹಾಗೂ ಈಗ ಸಾಹಸ ಮಾಡಿ ಬಸ್ ಹತ್ತಿ ಇಬ್ರಿಗೂ ಸೀಟ್ ಕೂಡ ಇಟ್ಕೊಂಡಿದ್ದೀವಿ. ಫಸ್ಟು ಬ್ಯಾಗ್ನ ಹಾಕಿ ಆಮೇಲೆ ನಾವು ಹತ್ತಿದ್ವಿ. ಸೀಟ್ ಹೆಂಗೋ ಸಿಕ್ತು. ಇವಾಗ ಹೊರಟಿದ್ದೀವಿ. ನಾವು ಮದ್ದೂರಿಗೆ ಬರೋಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಆಗೋಯ್ತು. 2 ಅವರ್ ಬೇಕು ಬರೋದಕ್ಕೆ ಅಲ್ಲಿಂದ. ಈಗ ಮದ್ದೂರಿಗೆ ಬಂದರೆ ಮದ್ದೂರಲ್ಲಂತೂ ವಿಪರೀತ ಬಸ್ಸು ಇರೋದು. ಲಾಸ್ಟ್ ಬಸ್ಸು ಅಂತ ಅನಿಸುತ್ತೆ. ಹೆಂಗಾದರೂ ಮಾಡಿ ಹತ್ಕೊಳ್ಳೇಬೇಕು, ಸೀಟು ಸಿಗದೇ ಇರಲಿ. ಇವಾಗ ಬಸ್ ಹತ್ತಿ ಹೊರಟಿದ್ದೀವಿ. ಅದು ಅಲ್ಲದೆ ಇವತ್ತು ಮದ್ದೂರಮ್ಮನ ಜಾತ್ರೆ ಕೂಡ ನಡೀತಿತ್ತು ಮದ್ದೂರಲ್ಲಿ. ಅದರಿಂದಂತೂ ಸಿಕ್ಕಾಪಟ್ಟೆ ರಶ್ಶು, ಎಲ್ಲ ಕಡೆ ಜನ ಅಂದರೆ ಜನನೇ ಇದ್ದರು. ಹಾಗೆ ನಾವು ಊರಿಗೆ ಬಂದು ಬಸ್ ಸ್ಟಾಪಿಗೆ ಇಳಿದ್ವಿ. ಅಷ್ಟರಲ್ಲಿ ನಮ್ಮ ಬಾವ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ. 8 ಗಂಟೆ ಆಯಿತು ಕರೆಕ್ಟಾಗಿ ನಾವು ಬಸ್ ಸ್ಟಾಪಿಗೆ ಬರುವಷ್ಟರಲ್ಲಿ. ಈಗ ಊರ ಕಡೆಗೆ ಹೊರಟಿದ್ದೀವಿ. ನಮ್ಮದು ಇದು ಬಸ್ ಸ್ಟಾಪ್ ಹತ್ರನೇ, ಅಂದರೆ ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟಾಪಿಗೂ ನಮ್ಮೂರಿಗೂ ನಡ್ಕೊಂಡು ಹೋಗಬೇಕು. ಇನ್ನು ನಮ್ಮೂರಿಂದ ಮುಂದಕ್ಕೊಂದಿದೆ ಕೀಳ್ಘಾಟ ಅಂತೇಳಿ, ಅದು ಸುಮಾರು 1-1.5 ಕಿಲೋಮೀಟ್ರ್ ಆಗುತ್ತೆ. ಅವರು ಕೂಡ ಅಷ್ಟೇ ಈ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು. ಊರೊಳಗಡೆ ಬಸ್ಸು ಟೈಮಿಂಗ್ಸು ಈಗ ರಾತ್ರಿ 9 ಗಂಟೆಗೆ ಒಂದಿದೆಯಂತೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಊರಲ್ಲಿ ದೇವ್ರನ್ನ ಕರೆಸಿದ್ರು, ಹಂಕಪ್ಪ ಅಂತೇಳಿ. ಅದ್ರದ್ದು ಆಲ್ರೆಡಿ ಮೆರವಣಿಗೆ ಹೋಗ್ತಾ ಇತ್ತು ಊರಲ್ಲಿ. ನಿನ್ನ 3 ದಿವಸ ನಮ್ಮೂರು ಇದೇ ಥರ ಇರುತ್ತೆ. ತುಂಬ ಚೆನ್ನಾಗಿರೋ ಡೆಕೋರೇಷನ್ ಆಗಿತ್ತು. ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ನಾನು ಬರೋದೇ ಅಪರೂಪ ನಮ್ಮ ತಂದೆ ಮನೆಗೆ, ಅದರಲ್ಲಿ ಈ ಥರ ಡೆಕೋರೇಷನ್ ಆದಾಗ ಬಂದರೆ ಇನ್ನೂ ಒಂಥರ ಖುಷಿ ಆಗ್ತಾಯಿತ್ತು. ನಾವು ಹೋಗೋಷ್ಟರಲ್ಲಿ ಸುಮಾರು ಜನ ಊಟ ಮುಗಿಸಿ ಹೋಗ್ತಾಯಿದ್ರು. ಹಾಗೆ ಮೆರವಣಿಗೆ ಕೂಡ ಹೋಗ್ತಾಯಿತ್ತು. ನಾನು ಅಲ್ಲೇ ನಿಂತ್ಕೊಂಡು ಮೆರವಣಿಗೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಇದು ಫಸ್ಟ್ನೇ ಬೀದಿ, ನಮ್ಮದು ಲಾಸ್ಟ್ನೇ ಬೀದಿ ಆಗಿರೋದ್ರಿಂದ ಇದು ಫಸ್ಟು ಈಗ ಸ್ಟಾರ್ಟ್ ಮಾಡಿರುವಂಥದ್ದು. ಹಾಗೆ ಯಾರು ದೇವ್ರನ್ನ ಕರೆಸಿರ್ತಾರೆ ಅವ್ರ ಮನೆ ನಿಯರೆಸ್ಟಲ್ಲಿ ಊಟನ ಕೊಡ್ತಿರ್ತಾರೆ. ಹಾಗೆ ಅಕ್ಕನೂ ನನ್ನ ತಮ್ಮನ ಮಗಳು ಇವಳು, ಇಬ್ಬರೂ ಊಟಕ್ಕೆ ಅಂತೇಳಿ ಬಂದಿದ್ರು. ಭಾವ ಕೂಡ ಬಂದಿದ್ರು. ಹಾಗೆ ನಾವು ಊಟ ಮಾಡಿಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ ಅಂತೇಳಿ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಅಲ್ಲಿ ಸುಮಾರು ಜನ ನನ್ನ ವೀಡಿಯೋಸ್ನ ನೋಡ್ತಾರೆ ನಮ್ಮೂರಲ್ಲಿ. ಅವರು ಕೇಳ್ತಾಯಿದ್ರು, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಹಾಕ್ತಾ ಇದೆಯಾ ಅಲ್ವಾ ಅಂತೇಳಿ. ಹಾಗೆ ನಾವು ಈಗ ಹೆಣ್ಮಕ್ಳು ಊರಿಗೆ ಹೋದಾಗ ಊರಲ್ಲಿ ಸಿಗುವಂಥವ್ರೆಲ್ಲ ಹೇಗಿದೆಯಾ, ಚೆನ್ನಾಗಿದೆಯಾ, ಯಾವಾಗ ಬಂದೆ ಅಂತೆಲ್ಲ ಕೇಳ್ತಾರೆ.
ಇರ್ತಾರಲ್ವ, ಹಾಗಾಗಿ ಎಲ್ಲರೂ ನೋಡಿದ ತಕ್ಷಣ ಕೇಳ್ತಾ ಇದ್ರು. ಅದು ನಮ್ಗೊಂಥರ ಖುಷಿ ಅಲ್ವಾ, ನಮ್ಮ ತವ್ರ ಮನೆಗೆ ಹೋದಾಗ ಎಲ್ಲರೂ ಹೇಗಿದೆಯಾ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಊರ್ ಮೆರವಣಿಗೆಗೆ ನಮ್ಮ ಮನೆ ಹತ್ರಕ್ಕೆ ಬರೋಷ್ಟರಲ್ಲಿ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ಥರ ಎಲ್ಲ ಫಂಕ್ಷನ್ ಮಾಡಿದ್ರೆ ಅಕ್ಕಪಕ್ಕದ ಊರು ಹಳ್ಳಿಯವರೆಲ್ಲ ಬಂದು ಊಟ ಮಾಡ್ತಾರೆ. ನಮ್ಮೂರವರು ಅಷ್ಟೇ, ಅವರು ಬೇರೆ ಊರವ್ರು ಯಾರಾದರೂ ಮಾಡಿದ್ರೆ ಅಲ್ಲಿಗೆ ಹೋಗಿ ಊಟ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇದು ಪರ ಅಂತಾನೆ ಹೇಳ್ಬೋದು, ತುಂಬ ಗ್ರ್ಯಾಂಡಾಗಿ ಅಂತಾನೆ ಹೇಳಿಲ್ಲ, ಪರ ಥರ ಮಾಡ್ತಾರೆ. ಅಕ್ಕಪಕ್ಕದ ಊರವ್ರು ಎಷ್ಟು ಜನನಾದರೂ ಬಂದು ಊಟ ಮಾಡ್ಬೋದು, ಕರಿಬೇಕು ಅಂತ ಏನಿಲ್ಲ, ಎಲ್ಲರೂ ಅವ್ರವ್ರ ಪಾಡಿಗೆ ಬಂದು ಊಟ ಮಾಡ್ತಾರೆ, ದೇವ್ರ ಪ್ರಸಾದ ಅಂತೇಳಿ. ಹಾಗೆ ನಾವು ಇವಾಗ ಊಟಕ್ಕೆ ಕೂತಿದ್ದೀವಿ. ಟೇಬಲ್ ಎಲ್ಲ ಏನು ಹಾಕ್ಸಲ್ಲ, ಇವತ್ತೇನೋ ಸ್ವಲ್ಪ ವಯಸ್ಸಾದವ್ರಿಗೆ ಕೂತ್ಕೊಳ್ಳಿ ಅಂತೇನೋ ಸ್ವಲ್ಪ ಜನಕ್ಕೆ ಟೇಬಲ್ ಹಾಕ್ಸಿದ್ರು ಅಷ್ಟೇನೆ. ಹಾಗೆ ಬೂಂದಿ ಪಾಯಸ, ಮುದ್ದೆ, ಅವರೆಕಾಳು, ಅನ್ನ ಸಾಂಬಾರು ಊಟ ಇತ್ತು. ಊಟ ಕೂಡ ಮಾಡ್ಕೊಂಡು ಬಂದೆ. ಈಗ ದೇವರು ಊರು ತುಂಬ ಮೆರವಣಿಗೆ ಬರೋದ್ರಿಂದ ಎಲ್ಲ ಫುಲ್ಲು ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇದು ನಮ್ಮ ಆಂಟಿ, ಅಂದರೆ ನಮ್ಮ ಅಪ್ಪನ ಎರಡನೇ ತಮ್ಮನ ಹೆಂಡತಿ ಅವ್ರು ಹಾಕಿರೋದು. ನಮ್ಮ ಆಂಟಿ ತುಂಬ ಚೆನ್ನಾಗಿ ಎಳೆ ರಂಗೋಲಿನ ಬಿಡ್ತಾರೆ. ಬಾಗ್ಲತ್ರನೂ ಕೂಡ ಬಿಟ್ಟಿದ್ರು, ಹಾಗೆ ರೋಡಲ್ಲೂ ಕೂಡ ಬಿಟ್ಟಿದ್ದಾರೆ. ನೀನು ನಾಳೆನೂ ದೇವ್ರ ಕಾರ್ಯ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು, ಮಳಗನಪ್ಪನ ಕರೆಸೋದು. ಈಗ ಇಲ್ಲಿ ನಮ್ಮ ಅಕ್ಕನೂ ಕೂಡ ಎಳೆ ರಂಗೋಲಿ, ನಮ್ಮೂರಲ್ಲಿ ಜಾಸ್ತಿ ಎಳೆ ರಂಗೋಲಿ ಬಿಡುವಂಥದ್ದು, ಚುಕ್ಕಿ ರಂಗೋಲಿ ಎಲ್ಲೋ ಅಪರೂಪ ಬಿಡುವಂಥದ್ದು. ಹಾಗೆ ಮನೆ ಒಳಗಡೆಗೆ ಹೋಗ್ತಾ ಇದ್ದೀನಿ. ಈ ಮನೆ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ, ಸಿಕ್ಕಿದ್ರೆ ನಾನು ಐಕಾರ್ಡಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ನೋಡಿ. ಸುಮಾರು ಜನ ಆ ವಿಡಿಯೋನ ನೋಡಿದ್ದಾರೆ. ಬಾ ಬಾ ಅತ್ತೆ, ಬಾ ಅತ್ತೆ ಏನು ಹೇಳಿದ್ರು, ತೆಗಿ ಕೈ, ಏನ್ ಹೇಳು ಇವಾಗ ಬಂದಿದೀವಲ್ಲ. ಯಾರದು? ಅಕ್ಕ. ನಾನು ನಾನ್ ಯಾರತ್ತೆ? ನಾನ್ ಯಾರತ್ತೆ? ನಿಮ್ಮತ್ತೆನಾ? ಇಲ್ಲ, ನಮ್ಮ ಅತ್ತೆ. ನಾನು ಇವ್ರತ್ತೆ. ಇವ್ರತ್ತೆ ನಾನು. ಏನ್ ಮಾವ ಟೊಮೊಟೊ ಇಷ್ಟಿಷ್ಟು ದಪ್ಪ ಐತೆ, ಎಲ್ಲಾದ್ರಲ್ಲೂ ಟೊಮೊಟೊ ಹಣ್ಣು ಒಂದೇ ಕಡಿಮೆ. ಬೀನ್ಸ್ ಎಲ್ಲ 140, 150. ಹಾಗೆ ಇವಾಗ ನಮ್ಮ ಮನೆ ಹತ್ರನೂ ಕೂಡ ಆ ದೇವ್ರು ಬರ್ತಾ ಇದೆ. ಹಾಗೆ ನಮ್ಮವ್ವ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹೀಗೆ ಎಲ್ಲರ ಮನೆ ಹತ್ರನೂ, ನಮ್ಮೂರು ತುಂಬ ದೊಡ್ಡದಂತೇನಿಲ್ಲ, ತುಂಬ ಚಿಕ್ಕದೇ ನಮ್ಮೂರು, ದೊಡ್ಡ ಹಳ್ಳಿ ಅಂತಲ್ಲ. ಒಂದು 4 ಬೀದಿ 5 ಬೀದಿ ಇದೆ, ಒಂದು 90 ಮನೆನೋ 80 ಮನೆನೋ ಇರಬೇಕು ಅಷ್ಟೇ, ತುಂಬ ದೊಡ್ಡ ಊರಲ್ಲ ನಮ್ಮದು. ಹಾಗಾಗಿ ಇಲ್ಲೂ ಕೂಡ ಅವರು ಸ್ವಲ್ಪ ಮೆರವಣಿಗೆನ ಕುಣಿದ್ರು. ಕುಣಿದಾದ್ಮೇಲೆ ಪೂಜೆ ಮಾಡಿಸಿ ಅವರು ಮುಂದಕ್ಕೆ ಮೂವ್ ಆದರು. ಬರ್ಲೇ ಇಲ್ವಲ್ಲ ಶಿವರಾತ್ರಿ ಹಬ್ಬದಲ್ಲಿ, ನೀವು ಶಿವರಾತ್ರಿ ಹಬ್ಬದಲ್ಲಿ ಬಂದಿದ್ರಾ? ಇಲ್ಲಿಗೆ ಬಂದಿದ್ರ ಬರ್ತಿದ್ರಲ್ಲ ಮನೆಗೆ, ಅದಕ್ಕೆ. ನಮ್ಮೂರಲ್ಲಿ ಇವತ್ತಿಂದ ಸ್ಟಾರ್ಟು, ನಿನ್ನ 3 ದಿವಸ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ. ಇವತ್ತು ಅಂಕಪ್ಪ ಬಂದಿದೆ, ನಾಳೆ ಬೆಳಗ್ಗೆ ಅಂಕಪ್ಪ ದೇವಸ್ಥಾನಕ್ಕೆ ಅವ್ರದ್ದು ಮೂಲ ಎಲ್ಲಿದೆ ಅಲ್ಲಿಗೆ ಕಳಿಸ್ತಾರೆ. ನಿನ್ನ ಸಾಯಂಕಾಲಕ್ಕೆ ಮಳಗನಪ್ಪನ ಕರೆಸ್ತಾರೆ. ಈ ಅಂಕಪ್ಪನ ಒಬ್ಬರೇ ಕರೆಸಿರುವಂಥದ್ದು, ಮಳಗನಪ್ಪನ ಊರವರೆಲ್ಲ ಸೇರಿಸಿ ಕರೆಸ್ತಾ ಇದ್ದಾರೆ. ಹಾಗಾಗಿ ನಾಳೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದೀನಿ, ನಾನು ಎಡಿಟಿಂಗ್ ಮಾಡಿ ನಾಳೆ ನಾಳಿದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಬ್ಬ. ಹಾಗೆ ಈಗ ಇದು ಲಾಸ್ಟ್ ಬೀದಿ ಆಗಿರೋದ್ರಿಂದ ನೆಕ್ಸ್ಟ್ ಇವಾಗ ಯಾರು ದೇವ್ರನ್ನ ಕರೆಸಿದ್ರು ಅವ್ರ ಮನೆ ಹತ್ರ ಹೋಗಿ ಸ್ಟಾಪ್ ಮಾಡ್ತಾರೆ. ನಿನ್ನ ಅವ್ರ ಮನೆ ಒಳಗಡೆಗೆ ಹೋದ್ರೆ ಲಾಸ್ಟ್ ಮುಗೀತು ಅಂತಾನೆ. ಇಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನೀನು ಇಲ್ಲಿ ನೋಡ್ಬೋದು ಸುಮಾರು ಜನ ಸ್ವಲ್ಪ ವೈಟ್ ಸೀರೆನ ಹಾಕೊಂಡಿದ್ದಾರೆ, ಒಂದು 3-4 ಜನ. ಇದು ಈ ದೇವರು ಅಂಕಪ್ಪ ಅಂತೇಳಿ, ಇವ್ರದ್ದು ಹೆಣ್ದೇವ್ರು ಬಂದು ಹುಚ್ಚಮ್ಮ ಅಂತೇಳಿ. ಹುಚ್ಚಮ್ಮಂಗೆ ಅವ್ರ ಮನೆಗೆ ಸೊಸೆಯಾಗಿ ಬರ್ತಾರಲ್ಲ ಅವರೆಲ್ಲರೂ ವೈಟ್ ಸೀರೆನೇ ಹಾಕೊಬೇಕು. ಅವರು ಕಿವಿಗಿಡೋಂಗಿಲ್ಲ, ಮಾಂಗಲ್ಯ ಸರ ಬಿಟ್ಟು ಬೇರೆ ಯಾವುದೇ ಒಡವೆ ಹಾಕಂಗಿಲ್ಲ. ಈ ಥರದ್ದು ಪದ್ಧತಿ ಇದೆ ಅವರಲ್ಲಿ. ಹಾಗಾಗಿ ಅವರು ಯಾವಾಗಲೂ ವೈಟ್ ಸೀರೆನೇ ಹಾಕೊಂಡಿರ್ತಾರೆ. ಇವಾಗ ಮನೆಗೆ ಬಂದು ನಾನು ಶ್ರಾವಣ್ಯ ಇಷ್ಟು ಕಪ್ಪೆ ಅಂದರೆ ಸಖತ್ ಎದುರ್ಕೊತಾಳೆ. ನಮ್ಮ ಅಕ್ಕನ ಮಗ ಕಪ್ಪೆ ಹಿಡಿದು ಎಸಿತಾ ಇರೋದು ಅಂದಮೇಲೆ
ಇವನೊಬ್ಬ ಹುಡುಗಿಗೆ ಎದುರ್ಸ್ಕ ನಿಂತವನೆ. ಇಷ್ಟೊತ್ತಲ್ಲಿ ಯಾರು ಆಟ ಆಡೋರು? ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.